ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಏನೋ ಕರೆ ಕೊಟ್ಟರು, ಆದ್ರೆ ಸಂಘಟನೆಗಳಲ್ಲಿ ಒಗ್ಗಟ್ಟು ಇದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೆಂಗಿದೆ, ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಡೀಟೇಲ್ಸ್ ಇದು. ಕರ್ನಾಟಕ ಬಂದ್ ಕರೆಗೆ ಡೋಂಟ್ ಕೇರ್ ಅಂದಿದ್ದಾರಂತೆ ಕುಂದಾನಗರಿ ಜನ. ಕರ್ನಾಟಕ ಬಂದ್ಗೆ ಬೆಳಗಾವಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಅಲ್ಲೂ ಕೂಡ ಹೋರಾಟ ಪ್ರತಿಭಟನೆಗಳು ಆಗಬೇಕಾಗಿತ್ತು ಇಷ್ಟೊತ್ತಿಗೆ, ಬಟ್ ಯಾಕೋ ಆರಂಭ ಆಗಿಲ್ಲ. ಕೇವಲ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿಬಿಟ್ಟಿದ್ದಾರಂತೆ ಸಂಘಟನೆಗಳು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಬೆಳಗಾವಿಯಾದ್ಯಂತ ಒದಗಿಸಲಾಗಿದೆ. ಕಾರಣ ಕುಂದಾನಗರಿ ಬೆಳಗಾವಿ ಇಂಥ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಅಂತ ಕರೆಯಲ್ಪಡುತ್ತೆ. ಕಾರಣ ಗೊತ್ತಲ್ಲ ಬೆಳಗಾವಿಯಲ್ಲಿ ಯಾವ ರೀತಿ ಹೋರಾಟಗಳು ಯಾರಿಂದ ಹೇಗೆಲ್ಲ ಆಗುತ್ತೆ ಅಂತ. ಹಂಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಯಾರಾದ್ರೂ ಹೋರಾಟ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಖಂಡಿತ ಪೊಲೀಸರು ಮೋಸ್ಟ್ಲಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಕೂಡ ಡೌಟ್ ಅಂತ. ಈ ಉತ್ತರ ಕರ್ನಾಟಕ ಭಾಗ ಬೆಳಗಾವಿ ಭಾಗ ಅಂತ ನೀವು ಗಮನಿಸ್ತಾ ಹೋದ್ರೆ ಈ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ಇಲ್ಲ ಅಂತ ಅಲ್ಲ. ನಮ್ಮ ರೈತರಿಗೆ ಸಮಸ್ಯೆ ಅಂತ ಬಂದಾಗ ಇಡೀ ಕರ್ನಾಟಕ ಒಗ್ಗಟ್ಟಾಗುತ್ತೆ. ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗತ್ತೆ. ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ ಕೂಡ. ಈ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬಂದಿರುವಂತಹ ವ್ಯತಿರಿಕ್ತ ಆದೇಶದ ವಿರುದ್ಧ ಕುಂದಾನಗರಿ ಬೆಳಗಾವಿಯಲ್ಲೆಲ್ಲ ಹೋರಾಟಗಳು ಆಗಿದೆ. ಬೆಳಗಾವಿ ಬಂದ್ ಹಾಕಿರುವಂತಹ ಉದಾಹರಣೆಗಳು ಕೂಡ ಇದೆ. ಆದ್ರೆ ಈ ಬಾರಿ ಯಾಕೋ ನೀರಸ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆಲ್ರೆಡಿ ನಿಮ್ಗೆ ಕಾವೇರಿ ನದಿ ಭಾಗದಲ್ಲೆಲ್ಲ ಮಳೆ ಆರಂಭ ಆಗಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಮೋಸ್ಟ್ಲಿ ಅದರ ಹೀಟ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಎನಿವೆ ಈಗ ಬಂದ್ಗೆ ಕರೆ ಕೊಟ್ಟಿರೋದು, ಈಗ ಹೋರಾಟ ಆಗ್ತಾ ಇರೋದು ಪದೇ ಪದೇ ತಮಿಳುನಾಡಿನ ಪರವಾಗಿ ಪ್ರಾಧಿಕಾರ ಆದೇಶ ಕೊಡೋದಕ್ಕೆ ಕಾರಣ ಏನು? ಆ ಮೂಲಕ ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತಹ ಪ್ರಾಧಿಕಾರದ ವಿರುದ್ಧ ನಮ್ಮ ಹೋರಾಟ ಇರಬೇಕು ಅನ್ನೋ ಕಾರಣಕ್ಕೇನೆ ಸಂಘಟನೆಗಳು ನಿರ್ಧಾರ ಮಾಡಿ, ಇನ್ಫ್ಯಾಕ್ಟ್ ವಾಟಾಳ್ ನಾಗರಾಜ್ ಅವರೇ ನಿರ್ಧಾರ ಮಾಡಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕಾಗಿತ್ತು ಗೊತ್ತಾ? ಎಲ್ಲ ಸಂಘಟನೆಯವ್ರನ್ನ ಒಗ್ಗೂಡಿಸಿ ಅಟ್ಲೀಸ್ಟ್ ಅಭಿಪ್ರಾಯ ಸಂಗ್ರಹ ಮಾಡಿ ಒಮ್ಮತದಿಂದ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ಮೋಸ್ಟ್ಲಿ ಯಶಸ್ವಿ ಆಗ್ತಿತ್ತು ಅಂತ. ಸೊ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ. ಕೆಲವರು ಬಂದ್ ಮಾಡೋಣ ಅಂದ್ರೆ ಇನ್ನು ಕೆಲವರು ಹೋರಾಟಕ್ಕೆ ಮಾತ್ರ ಸೀಮಿತ, ನೈತಿಕ ಬೆಂಬಲಕ್ಕೆ ಮಾತ್ರ ಸೀಮಿತ ಅಂದಾಗ ಈ ರೀತಿ ಬಂದ್ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ನಗರ ಪೊಲೀಸ್ ವತಿಯಿಂದ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಬೆಳಿಗ್ಗೆ 5 ಗಂಟೆಯಿಂದ ಬಸ್ ಸ್ಟ್ಯಾಂಡ್ ಆಗ್ಲಿ, ಹೈವೇ ಆಗ್ಲಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ಲಿ ಎಲ್ಲ ಕಡೆ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಪಿಕೆಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿ ಮಾಡಲಾಗಿದೆ ವ್ಯವಸ್ಥೆ. ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಆ ದಿಕ್ಕಿನಲ್ಲಿ ಆ ಮುಖಂಡರುಗಳ ಜೊತೆಗೆ ಕೂಡ ನಾವು ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ. ಅವರು ಅಪೀಲ್ ಮಾಡಬಹುದು, ಆದ್ರೆ ಒತ್ತಾಯಪೂರ್ವಕ ಅಂಗಡಿಗಳಿಗೆ ಬಂದ್ ಮಾಡಕ್ಕೆ ಯಾರಿಗೆ ಅವಕಾಶ ಇಲ್ಲ. ಆ ತರ ಯಾರು ಮಾಡಿದರೆ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಲಾಗಿದೆ. ಕಾವೇರಿ ನದಿ ನೀರು ವಿಚಾರವಾಗಿ ಈಗಾಗಲೇ ಏನು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಇವತ್ತಿನ ದಿನ ಬೆಳಗಾವಿಯ ಒಂದು ಕೇಂದ್ರ ಬಸ್ ನಿಲ್ದಾಣದ ಹತ್ರ ನಾವಿದ್ದೀವಿ. ಈ ಒಂದು ನಿಲ್ದಾಣದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ನಡೀತಾ ಇರುವಂಥದ್ದು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರ ಬಿಗಿ ಬಂದೋಬಸ್ತನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಏನಂತಂದರೆ ಒಂದು KSRP DR ವ್ಯಾನ್ ಜೊತೆಗೆ ಸಾಕಷ್ಟು ಸಿಬ್ಬಂದಿಯನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗೆಯೇ ಸಾರ್ವಜನಿಕರು ಎಂದಿನಂತೆ ಈ ಒಂದು ಬಸ್ ನಿಲ್ದಾಣದಲ್ಲಿ ತಮ್ಮ ಒಂದು ಪ್ರಯಾಣವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿಯಲ್ಲಿ ಸಾಕಷ್ಟು ಸಂಘಟನೆಗಳಿಂದ ನೈತಿಕ ಬೆಂಬಲ ಕೂಡ ವ್ಯಕ್ತವಾಗಿರುವಂಥದ್ದು. ಆದರೆ ಯಾವುದೇ ರೀತಿ ಮುಷ್ಕರ ಇರೋದಿಲ್ಲ, ಯಾವುದೇ ರೀತಿ ಬಂದ್ ಇರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಬೆಳಗಾವಿಯ ಕಮಿಷನರ್ ಆಗಿರುವಂಥ ಭೂಷಣ್ ಬೋರ್ಶೆ ಅವರು ನೀಡಿರುವಂಥದ್ದು. ಹೀಗಾಗಿ ಏನು ಎಂದಿನಂತೆ ಈಗ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಂಚಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಬೆಳಗಾವಿಯ ಏನು ಒಂದು ಈ ಒಂದು ಕೇಂದ್ರ ಬಸ್ ನಿಲ್ದಾಣ ಇದೆ, ಈ ಒಂದು ಬಸ್ ನಿಲ್ದಾಣದಿಂದ ಎಂದಿನಂತೆ ಬಸ್ಗಳು ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.